ಹಿರಿಯ ಪ್ರಾಥಮಿಕ ಶಾಲೆ ನಡಗೋಡು ಇಲ್ಲಿಯ ವಿವೇಕ ಶಾಲಾ ಕೊಠಡಿಯ ಉದ್ಘಾಟನಾ ಸಮಾರಂಭಕ್ಕೆ ಮೂಡಿಗೆರೆಯ ಜನಪ್ರಿಯ ಶಾಸಕರಾದ ಗೌರವಾನ್ವಿತ ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ರವರಿಗೆ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಭಾಗದ ಸಿಆರ್ಪಿನವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೂ ಹಾಗೂ ಎಲ್ಲ ಸಹಾಯಕ ಶಿಕ್ಷಕರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಸಂದರ್ಭದಲ್ಲಿ ಭಾಗವಹಿಸಿದ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ಹಾಗೂ ಹಳೆ ವಿದ್ಯಾರ್ಥಿಗಳು ಕೂಡ ತುಂಬು ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೂ ನಡಗೋಡು ಶಾಲೆ ಎರಡೂ ಶಾಲೆಯ ವಿದ್ಯಾರ್ಥಿಗಳ ಪಾಲಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಮತ್ತು ನಡಗೋಡು ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಮಾನ್ಯರ 2022 ಮತ್ತು 23ನೇ ಸಾಲಿನಲ್ಲಿ ರಾಜ್ಯ ವಲಯ ಮುಂದುವರೆದ ಯೋಜನೆಯಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಕೊಠಡಿಗಳ ಕಾಮಗಾರಿಯ ಕ್ರಿಯಾ ಯೋಜನೆಯಲ್ಲಿ 13.90 ಲಕ್ಷ ರೂಪಾಯಿ ಮೊತ್ತದ ವೆಚ್ಚದಲ್ಲಿ ಈ ಒಂದು ಕೊಠಡಿಯನ್ನು ನಮ್ಮ ಜನಪ್ರಿಯ ಶಾಸಕರು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಕೊಠಡಿಯನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇದೀಗ ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದೆಂಬ ಎಂದು ಪ್ರಾರ್ಥನೆ ಮೂಲಕ ಕೇಳಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಶಾಸಕರು ತೀರಾ ಮುತುವರ್ಜಿಯಿಂದ ಒಂದು ಹಂತದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ವಿವೇಕ ಕೊಠಡಿಯನ್ನ ಸುಮಾರು 13.9 ಲಕ್ಷ ಮೊತ್ತದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಸ್ವಾಗತ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಒಂದು ವೇದಿಕೆಯಲ್ಲಿ ಇನ್ನೊಂದು ಮುಖ್ಯ ಅತಿಥಿ ನಮ್ಮೆಲ್ಲ ಈ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮಕ್ಕೆ ಶಾಲಾ ಎಲ್ಲಾ ಮಕ್ಕಳಿಗೆ ಬರೆಯುವ ಪುಸ್ತಕಗಳನ್ನು ನೀಡಿ ತಮ್ಮ ಔದಾರ್ಯದಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸಿದ ಶ್ರೀ BR ಹರಿಶ್ಚಂದ್ರ ಆಚಾರ್ಯ ಇವರು ಮುಂದೆ ಬಂದು ಈಗ ಸಾಂಕೇತಿಕವಾಗಿ ನಮ್ಮ ಶಾಲಾ ಪ್ರತಿಯೊಂದು ತರಗತಿಯ ಒಂದೊಂದು ವಿದ್ಯಾರ್ಥಿಗೆ ಪುಸ್ತಕಗಳನ್ನಿತ್ತು ಅವರಿಗೆ ಪುಸ್ತಕಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 1ನೇ ತರಗತಿ ದಿಶಾ ಆಚಾರ್ಯ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ನೆಕ್ಸ್ಟ್ 2ನೇ ತರಗತಿ ಕೃಷಿಕಾ. ಸಮರ್. 5ನೇ ತರಗತಿ ಶ್ರೇಯಾ. 7th ಸ್ಟ್ಯಾಂಡರ್ಡ್ ಪ್ರಣೀತಾ. ವೆಚ್ಚದಲ್ಲಿ ಹುಲ್ಲಾದು ಬೆಟ್ಟಗಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮನೆಯ ಬಿಡಿಸಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮನಸುಮದಂತೆ ಅರಳಿ ಕಂಪನಿತ್ತು ಪ್ರತಿಫಲವನ್ನು ಬಯಸದೆ ಗೌರವ ಆಶಿಸದೆ ಸುಮಾರು 33 ವರ್ಷಗಳಿಂದ ನಮ್ಮ ಶಾಲಾ ಮಕ್ಕಳ ಶೈಕ್ಷಣಿಕ ಕಲಿಕೆಗೆ ಬರೆಯುವ ಪುಸ್ತಕಗಳನ್ನಿಟ್ಟು ಅದ್ಭುತವಾದ ಕೊಡುಗೆ ನೀಡಿದ ಶ್ರೀ BR ಹರಿಶ್ಚಂದ್ರ ಆಚಾರ್ಯ ಇವರಿಗೆ ನಮ್ಮ ಮನದಾಳದ ಕೃತಜ್ಞತೆಗಳು.
ಮೆಚ್ಚಿದ, ತಮ್ಮ ಕರ್ತವ್ಯಗಳಿಂದಲೇ ತಮ್ಮ ಇರುವಿಕೆಯನ್ನು ಸೂಚಿಸಿದ ಎಲ್ಲರ ಪ್ರೀತಿ ಪಾತ್ರರಾದ ನಮ್ಮ ಈ ವಲಯದ ಈ ಶಾಸಕರಾದ ಶ್ರೀಯುತ ಉಮನಾಥ್ ಕೋಟೆ ಅವರಿಗೆ ಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದನೆಗಳನ್ನು ಹೇಳ್ತೇನೆ. ಹಾಗೂ ನಾವು ಹೇಳಿದ್ರೆ ನಮಗೆ 70% ರಿಸಲ್ಟ್ ಬರುವುದಿಲ್ಲ ಹೆದರಿಕಿತ್ತು. ಆದ್ರೆ ಮಕ್ಕಳ ಪೋಷಕರು, ಟೀಚರ್ಸ್ ಮತ್ತೆ ಮಕ್ಕಳು ಸಾಧನೆ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಬೆನ್ನೆಲುಬಾಗಿ ನಾವು ನಿಲ್ಬಹುದು ವಿನ ಪೋಷಕರು ಬೆನ್ನೆಲುಬಾಗಿ ನಿಲ್ಬಹುದು. ಟೀಚರ್ಸ್ ನಾವೆಲ್ಲ ಮಾಡಿದ್ದೇವೆ, ಪ್ರಯತ್ನ ಪಟ್ಟಿದ್ದೇವೆ, ಬರುವುದಿಲ್ಲ ಶಾಲೆಗೆ ಅಂತೇಳಿ ಫ್ಲಾಟ್ ಅಲ್ಲಿ ಕೂತವನಿದ್ದ, ಅವನನ್ನು ನೀಡ್ಕೊಂಡು ಬಂದಿದ್ದೇವೆ ಹೆಸರು ಹೇಳಿದ್ರು. ಮತ್ತೆ ಕೆಲಸ ಮಾಡುವ ತಂದೆ ತಾಯಿಗಳ ಹಿಂದೆ ಹೋದ ಮಕ್ಕಳಿದ್ರು, ಅವರನ್ನು ನೀಡ್ಕೊಂಡು ಬಂದಿದ್ದೇವೆ. ಆದ್ರೆ ಕೆಲಸ ಮಾತ್ರ ಅವರೇ ಮಾಡಿದ್ದು, ಅವರೇ ಕಲ್ತದ್ದು, ಅವರು ಉತ್ತೀರ್ಣರಾಗಿದ್ದಾರೆ. ನಮ್ಗೆ ಡಿಸ್ಟಿಂಕ್ಷನ್ ಬರಲಿಲ್ಲ ಅಂತ ಒಂದು ಬೇಸರ ಇದೆ, ಆದ್ರೂ ಎಲ್ಲರೂ ಉತ್ತೀರ್ಣರಾಗಿದ್ದಾರೆ. ಸಾಧಾರಣ 6 ವರ್ಷದಿಂದ ಉತ್ತೀರ್ಣಗೊಂಡು ನಮ್ಮ ಶಾಲೆಯ ಕೀರ್ತಿಯನ್ನು ಉತ್ತುಂಗ ಸ್ಥಿತಿಗೆ ತಂದಿದ್ದಾರೆ. ಆ ಮಕ್ಕಳನ್ನು ಗೌರವಿಸುವಂತದ್ದು ಎಲ್ಲರದ್ದು ಕರ್ತವ್ಯ. ಈ ಗೌರವವನ್ನು ಸಲ್ಲಿಸಲಿಕ್ಕೆ ಕಾರಣ ನಮ್ಮ ಓಲ್ಡ್ ಸ್ಟೂಡೆಂಟ್ ಅಧ್ಯಕ್ಷರು ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೇಳಿದ್ರು. ನಮ್ಮಲ್ಲಿ ನಾವು ಸಾಧನೆಗೆ ಪರಿಪೂರ್ಣ ಭಾಷೆ ಇದುವರೆಗೂ ಸಿಕ್ಕಿಲ್ಲ. ಸಾಧನೆ ಎಂದರೆ ಹೀಗೆ ಇರಬೇಕು ಎಂಬ ಮಾನದಂಡವೂ ಇಲ್ಲ. ಆಯಾಯ ವ್ಯಕ್ತಿ, ಆಯಾಯ ಸಂದರ್ಭ, ಆಯಾಯ ಪರಿಸ್ಥಿತಿಗಳ ಒತ್ತಡಗಳ ಸಂಕಟಗಳ ಸಂವೇದನವನ್ನು ಆಯ್ದುಕೊಂಡ ರೀತಿಯೇ ಸಾಧನೆ. ದೌರ್ಬಲ್ಯಗಳನ್ನು ಬೀರು ನೀಡುವುದೇ ಸಾಧನೆ. ಇಂಥ ಸಾಧನೆಗಳಿಂದ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಸನ್ಮಾನ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ, ಸನ್ಮಾನ ಮಾಡಿದ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಸಾಧನೆ ಪಡಿಬೇಕಾದ್ರೆ ಮಕ್ಕಳಿಗೆ ಕಾರಣಕರ್ತರು, ಶಿಕ್ಷಕರು, ಅವರ ಶ್ರಮ ಅಪಾರವಾಗಿದೆ. ಅವರ ಹೆಸರು ಇರ್ತೇನೆ. ಅವರು ವೇದಿಕೆಗೆ ಬರಬೇಕಾದ್ರೆ ಶ್ರೀಮತಿ ಮಾಯಾ ಅಸ್ತಾವರ, ಮೇರಿ ವಿಜಯ, ದಿವ್ಯಲತಾ, ಶ್ರೀಯುತ ನಾಗರಾಜ್, ಉಮೇಶ್, ಶ್ರೀಮತಿ ಸುಜಾತ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಗೀತಾ. ಅವರು ಮಕ್ಕಳು ಸಾಧನೆ ಮಾಡಬೇಕಾದ್ರೆ ಹಿಂದಿನಿಂದ ಟೀಚರ್ಸ್ ಶ್ರಮ ಖಂಡಿತ ಅಪಾರವಾಗಿದೆ. ಅವರ ಉನ್ನತಿಗಾಗಿ ಚಿಂತಿಸಿ ಕಲ್ಲನ್ನೇ ಶಿಲ್ಪವಾಗಿಸಿದ ಮಹಾಗುರುಗಳು ತಾವುಗಳು. ನೀವು ಹಲವು ಮಕ್ಕಳ ಬೆಳಕು, ನಿಮ್ಮದು ಪ್ರತಿದಿನವೂ ಸಮರ್ಪಣೆಯ ಬದುಕು. ಪಾಸಾದ ವಿದ್ಯಾರ್ಥಿಗಳಿಗೆ ಗುರಿ ಮುಟ್ಟಲು ಪ್ರೇರೇಪಿಸಿದವರು ನೀವು. ನಿಮ್ಮ ಬದುಕು ಹಸನವಾಗಲಿ, ಸುಖಮಯವಾಗಲಿ, ಸಂತಸದ ಕೊಡಲಾಗಲಿ ಎಂಬ ಬಯಕೆಯೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಈ ಮಕ್ಕಳಲ್ಲಿ ಮೇಲೆ ಇರಲಿ ಎನ್ನುತ್ತಾ ಪ್ರಸ್ತುತ ಕಾರ್ಯನಿರ್ವಹಿಸಿರುವ ಎಲ್ಲ ಶಿಕ್ಷಕರನ್ನು ಅಭಿನಂದಿಸುತ್ತೇವೆ. ಅದೇ ರೀತಿ ಶೇಕಡ 100 ಫಲಿತಾಂಶ ತಂದುಕೊಡುವಲ್ಲಿ ಮುಖ್ಯ ಪಾತ್ರ ವಹಿಸಿದಂತಹ ಶಾಲಾ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಶಾಂತಿ ಭಟ್ ಇವರು ಸಹ ನಮ್ಮೊಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಅಪರಿಮಿತ ಶ್ರದ್ಧೆ, ಅವಿಚ್ಛ ಮನೋಭಾವ, ಮುಂದಿನ ಶಿಕ್ಷಕ ಸಮುದಾಯಕ್ಕೆ ಕೈಪಿಡಿಯಾಗಲಿ ಎನ್ನುವ ಹಾರೈಕೆಯೊಂದಿಗೆ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಎಲ್ಲರೂ ಜೊತೆ ಸೇರಿ ಈ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸುತ್ತಾ ಈ ಊರಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಈ ವಿದ್ಯಾಸಂಸ್ಥೆ ಬೆಳಗಾಯಿತು. ಸನ್ಮಾನ ಮಾಡುವ ಕೆಲಸ ಮಾಡಿದ್ದೀರಿ. ಇಂತಹ ಒಳ್ಳೆಯ ಕಾರ್ಯಗಳನ್ನು ಸಮಾಜಕ್ಕೆ ವಿವಿಧ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಾ ಬಂದಿರುವ ಅದರಲ್ಲೂ ನೀವು ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಯಾವುದು ಮುದ್ದು ಮಕ್ಕಳೇ, ಈ ಶಾಲೆಯ ಶಿಕ್ಷಕ ಬಂಧನವರು. ಇವತ್ತು ನಮಗೆ ತುಂಬಾ ಖುಷಿ ಅನ್ನಿಸ್ತು. ಗ್ರಾಮೀಣ ಭಾಗದಲ್ಲಿ ಈಗ ನಮ್ಮ ಶಾಲೆಯ ಈ ಶಾಲೆ 87 ವರ್ಷದ ಇತಿಹಾಸವನ್ನು ಹೊಂದಿರುವ ಈ ಶಾಲೆ ಹಳೆ ಕಟ್ಟಡಗಳನ್ನು ಹೊಂದಿತ್ತು. ಆ ಹಳೆ ಕಟ್ಟಡಗಳು ನೋಡಿ ನಮ್ಮ ಈ ನೆಚ್ಚಿನ ಶಾಸಕರು ಏನ್ ಮಾಡಿದ್ರೆ ಇಲ್ಲಿ ಸಹ ಒಂದು ಕೊಠಡಿ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು 2022-23 ಸಾಲಿನ
ಕಾಮಗಾರಿ ಯೋಜನೆಯಡಿಯಲ್ಲಿ ಈ ಶಾಲೆಗೆ ಒಂದು ವಿವೇಕ ಕೊಠಡಿ ಅವಶ್ಯಕತೆಯನ್ನು ಪ್ರಸ್ತಾಪ ಮಾಡಿದ್ರು. ಹಾಗೆ ಇವತ್ತು ಈ ಕೊಠಡಿ ಉದ್ಘಾಟನೆ ಆಗಿದೆ. ತುಂಬಾ ಅನುದಾನವನ್ನು ಕೊಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಅನುದಾನದಡಿಯಲ್ಲಿ ರೂಪಾಯಿ 13,90,000 ವೆಚ್ಚದಲ್ಲಿ ವಿವೇಕ ಶಾಲಾ ಕೊಠಡಿಯನ್ನು ಒದಗಿಸಿಕೊಟ್ಟ ನಮ್ಮ ನೆಚ್ಚಿನ ಶಾಸಕರಿಗೆ ಧನ್ಯವಾದ ತಿಳಿಸುತ್ತಾ ನಾನು 2-3 ಕಾರ್ಯಕ್ರಮಗಳಿರುವುದರಿಂದ ಸ್ವಲ್ಪ ಮುಂದೆ ಬಂದು ಮಾತಾಡಲಿಕ್ಕೆ ನಿಂತಿದ್ದೇನೆ. ಇವತ್ತು ನಡುಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ವಿವೇಕ ಕಟ್ಟಡ ಕೊಠಡಿಯ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಹಿರಿಯರಾದಂತಹ ಬೋನಾಭಿರಾಮ್ ಉಡುಪರವರೇ, ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಗೋವಿಂದನ್ ಅವರೇ, ಹಾಗೆಯೇ ಉದ್ಯಮಿಗಳು ನಮ್ಮ ಆತ್ಮೀಯ ಮಿತ್ರರಾದ ಚರಣ್ ಶೆಟ್ಟಿ ಅವರೇ, ಹಾಗೆಯೇ ದಾನಿಗಳು ಪ್ರತಿ ವರ್ಷ ಮಕ್ಕಳಿಗೆ ಪುಸ್ತಕವನ್ನ ಕೊಟ್ಟು ಬೆನ್ನು ತಟ್ಟುತ್ತಿರುವಂತಹ ಹರಿಶ್ಚಂದ್ರ ಆಚಾರ್ಯ ಅವರೇ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆತ್ಮೀಯರು ಯುವಕರಾದಂತಹ ದೇವಿಪ್ರಸಾದ್ ಅವರೇ, ಹಾಗೆಯೇ ನಮ್ಮ ನಾಯಕರಾದ ಸುಖೇಶ್ ಶೆಟ್ಟಿ ಅವರೇ, ಹಾಗೆಯೇ ಮುಖ್ಯೋಪಾಧ್ಯಾಯರೇ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಅಧ್ಯಾಪಕ ವೃಂದದವರೇ, ಪೋಷಕರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಪೋಷಕರೇ ಮತ್ತು ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಇವತ್ತು ನಮ್ಮ ಶಾಲೆ ಪ್ರೌಢಶಾಲೆ 100ಕ್ಕೆ 100 ಫಲಿತಾಂಶ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಮಾತ್ರ ಹೆಮ್ಮೆ ಅಲ್ಲ, ಆ ಕ್ಷೇತ್ರದ ಶಾಸಕನಿಗೂ ಹೆಮ್ಮೆ. ಯಾಕಂತೇಳಿದ್ರೆ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿಯೂ 100ಕ್ಕೆ 100 ಫಲಿತಾಂಶ ಬಂದಿದೆ ಅಂತ ಹೇಳುವಾಗ ನಮಗೂ ಸಂತೋಷ ಆಗ್ತದೆ. ಶಾಲೆಗೆ ಯಾವುದೇ ಕಾರಣಕ್ಕೂ ಈ ಶಾಲೆಯಿಂದ ಮಕ್ಕಳು ಹೊರಗೆ ಹೋಗಬಾರದು. ನಾನು ಪೋಷಕರಿಗೆ ಹೇಳುವಂಥದ್ದು, ನಿಮ್ಮ ಶಾಲೆಗೆ ಏನು ಬೇಕು ಅದನ್ನು ಖಂಡಿತವಾಗಿ ಸರ್ಕಾರದಿಂದ ತರುವಂತೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಹಳೆ ವಿದ್ಯಾರ್ಥಿಗಳು ನೆನಪಿಡಿ, ನೀವು ಹಳೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ನಮ್ಮ ಇಂಥ ಶಾಲೆಗಳ ಬೆನ್ನೆಲುಬು. ನಾವು ಕಲಿತಂತ ಶಾಲೆ ಬಾಲ್ಯದಲ್ಲಿ ಇದೇ ರೀತಿ ಮಕ್ಕಳ ಹಾಗೆ ತುಂಟಾಟ ಮಾಡಿ ನಾವು ಬೆಳೆದಂತ ಒಂದು ಶಾಲೆ. ಈ ಶಾಲೆಯನ್ನು ನಾವು ಮರೆಯಬಾರದು ಅಂತ ಹೇಳಿಕೊಂಡು ಬಹುಶಃ ಈ ಭಾಗದ ಹಳೆ ವಿದ್ಯಾರ್ಥಿ ಸಂಘ, ದೇವಿಪ್ರಸಾದ್ ಇರ್ಬೋದು, ತಿಲಕ್ ಇರ್ಬೋದು, ಮತ್ತು ಅವರೆಲ್ಲ ತಂಡ ಅವಿರತವಾಗಿ ಶ್ರಮಪಟ್ಟು ಈ ಶಾಲೆಗೆ ಬೇಕಾದಂತ ನನ್ನ ಮುಖಾಂತರ ಸರ್ಕಾರದಿಂದ MRPL ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕೇಳಿ ಅದನ್ನು ತಂದು ಅಭಿವೃದ್ಧಿಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳ ಬದುಕಿನಲ್ಲಿ ಬದುಕುವ ಶಿಕ್ಷಣವನ್ನು ಕೊಡುವಂತದ್ದು ಅಗತ್ಯತೆ ಇದೆ. ಈಗ ನೋಡಿ, ಒಂದು ಟೀಚರ್ ಒಂದು ಕತೆ ಹೇಳಿದ್ರು, ನನಗೆ ಸಹ ಲೇಟ್ ಆಗಿತ್ತು, ಅವ್ರ ಕತೆ ಹೇಳುವಾಗ ಉದ್ದ ಆಯ್ತು ಅಂತ ಇದೆ. ಅದರಲ್ಲಿ ಒಂದು ಮೋರಲ್ ಇದೆ, ಆ ಕಥೆಯಲ್ಲಿ ಒಂದು ಮೋರಲ್ ಇದೆ, ಒಂದು ಅರ್ಥ ಇದೆ. ಆ ಮಕ್ಕಳು ತಿಳ್ಕೊಳ್ಳುವಂತ ಮಕ್ಕಳು ಅದನ್ನು ತಿಳ್ಕೊಳ್ತಾರೆ. ಕಾಲಿಲ್ಲದಿದ್ರು ಅಥವಾ ಛಲ ಇದ್ರು ಅವರ ಹತ್ರ ಹೋರಾಡಿ ಹೀಗೆ ಮಾಡಿದ್ರು. ಅಂತ ಮೋರಲ್ಗಳನ್ನ, ಅಂತ ಜೀವನದಲ್ಲಿ ಬದುಕುವಂತ ವಿದ್ಯೆಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಪಠ್ಯ ಬೇಕು. ಯಾಕೆ ಅಂತ ಕೇಳಿದ್ರೆ, ನಾಳೆ ನಿಮ್ಗೆ ಏನಾಗಿದೆ ಅಂತ ಕೆಲಸಕ್ಕೆ ಹೋಗುವಾಗ ನಮ್ದು ಡಿಗ್ರಿ ಆಗಿದೆ, BA ಆಗಿದೆ, BCom ಆಗಿದೆ, ಡಿಪ್ಲೊಮಾ ಆಗಿದೆ, ಇಂಜಿನಿಯರಿಂಗ್ ಆಗಿದೆ ಅಂತ ಕೊಡ್ಲಿಕ್ಕೆ ಮಾತ್ರ. ಅದರ ಇಂಟರ್ವ್ಯೂ ಅಲ್ಲಿ ನಿನ್ನ ಜನರಲ್ ನಾಲೆಜ್ ಅನ್ನ, ಸಾಮಾನ್ಯ ಜ್ಞಾನವನ್ನು ಅಲ್ಲಿ ಪ್ರಶ್ನೆ ಮಾಡ್ತಾರೆ. ನಮಗೆ ಚರಣ್ ಶೆಟ್ಟಿ ಅವರು ಇವತ್ತು ಆ 100ಕ್ಕೆ 100 ಏನು ಮಾರ್ಕ್ ತೆಗೆದವರಿಗೆ ಇವತ್ತು ಮೊತ್ತವನ್ನ, ಒಂದು ಸಣ್ಣ ಮೊತ್ತ ಇರ್ಬೋದು, ಕೊಟ್ಟಿದ್ದಾರೆ. ಯಾಕೆ? ಇನ್ನುಳಿದಂತ ಬರುವ ವರ್ಷದ 10ನೇ ಕ್ಲಾಸಿನ ಮಕ್ಕಳಿಗೆ ಬರುವ ವರ್ಷ ನಾನು ಇದನ್ನು ತಗೊಳ್ಬೇಕು, ನಾನು ಸ್ಟೇಜಿಗೆ ಹೋಗ್ಬೇಕು, ನನಗೆ ಈ ಒಂದು ಸ್ಕಾಲರ್ಶಿಪ್ ಸಿಗ್ಬೇಕು ಎಂಬ ಭಾವನೆ ಬರಲಿ. 8ನೇ ಕ್ಲಾಸಿನ 9ನೇ ಕ್ಲಾಸಿನ ಮಕ್ಕಳಿಗೆ ಬರಲಿ ಅಂತ ಹೇಳಿಕೊಂಡು 10ನೇ ಕ್ಲಾಸಿನ ಮಕ್ಕಳಿಗೆ ಮುಂದಿನ ವರ್ಷ ನಾವು ತಗೊಳ್ಬೇಕೆಂಬ ಭಾವನೆ ಬರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ದರಿಂದ ದಾನ ಕೊಡುವಂತಹದ್ದು ಅದು ಖಂಡಾಪಟ್ಟ ಅವನ ಹತ್ರ ಇತ್ತು ಅಂತ ಕೊಡುವುದಲ್ಲ. ನಾನೇನಾದ್ರೂ ಸಮಾಜಕ್ಕೆ, ನನ್ನ ದುಡಿದದ್ದರಿಂದ ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು. ಶಾಲೆಗಳಿಗೆ ಕೊಡುವಂತದ್ದು ದೇವಸ್ಥಾನಕ್ಕೆ ಕೊಟ್ಟ ಹಾಗೆ. ಹಾಗಾಗಿ ಅವರು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕಟ್ಟಡವನ್ನ ಸುಖೇಶ್ ಶೆಟ್ಟಿ ಅವರು ನಿರ್ಮಾಣ ಮಾಡಿ ನಮಗೆ ಕೊಟ್ಟಿದ್ದಾರೆ. ಖಂಡಿತ ಈ ಶಾಲೆ ಉಳಿಬೇಕು, ಬೆಳೆಯಬೇಕು. ಹತ್ತಿರದಲ್ಲಿ 100 ವರ್ಷ ಬರ್ತಾ ಇದೆ ಅಂತ ಹೇಳ್ತಾರೆ. ಮಕ್ಕಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕು. ಶಿಕ್ಷಕರ ಕೊರತೆ ಆದಾಗ ಖಂಡಿತವಾಗಿ ಅದನ್ನೂ ಮಾತಾಡಿ ಸರಿ ಮಾಡಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ ಅಂತ ನಿಮಗೆ ಭರವಸೆಯನ್ನು ಕೊಡ್ತಾರೆ. ಅನ್ಯ ಕಾರ್ಯ ನಿಮಿತ್ತ ನಾನು ಮುಂದೆ ಹೋಗಿದ್ದೇನೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ ಶುಭಾಕಾಂಕ್ಷೆ ಮಾತು ವಿಷಯ. ನಾವು ಈ ಶಾಲೆಯಲ್ಲಿ ಕಲಿಯುವಾಗ ನಮಗೆ ಪುಸ್ತಕ ಎಲ್ಲ ಯಾರು ಕೊಡ್ತಿರ್ಲಿಲ್ಲ. ನಾವೇ ಕಷ್ಟಪಟ್ಟು ನಮ್ಮ ತಂದೆ ತಾಯಿಯವರು ಕೊಟ್ಟು ನಾವೇ ಅಲ್ಲಿ ಮನೆಯಿಂದಲೇ ತಗೊಂಡು ಬರ್ತಿದ್ದೆವು. ಆದರೆ ಈಗ ದಾನಿಗಳು ಜಾಸ್ತಿ ಆಗಿದ್ದಾರೆ.
ಆದರೆ ದಾನಿಗಳು ಜಾಸ್ತಿ ಆದರೂ ಸಹ ಕೊಡುವವರು ಕಮ್ಮಿ ಇದ್ದಾರೆ. ಈ ಶಾಲೆಯಲ್ಲಿ ನಾವಿರುವಾಗ 60-70 ಮಕ್ಕಳಿದ್ದರು, ಹುಡುಗರು ಮತ್ತು ಹುಡುಗಿಯರು ಸೇರಿ. ಶಾಸಕರಿಗೆ ಒಂದು ಮಾತು ಹೇಳಿದ್ರು, ಶಾಲಾ ಕೊಠಡಿಯಲ್ಲಿ ನಮಗೆ ವಿದ್ಯಾಭ್ಯಾಸ ಭಾರಿ ಕಡಿಮೆ, ದೂರದ ಇರುವ ಮರದ ಕೆಳಗಡೆ ನಮ್ಮನ್ನು ಕರ್ಕೊಂಡೋಗಿ ನಮಗೆ ಪಾಠವನ್ನೆಲ್ಲ ಮಾಡ್ತಿದ್ರು. ಹಾಗೆ ಮತ್ತೊಂದು ವಿಷಯ ಹೇಳಿದ್ರು, ಸಾಧನೆ ಮಾಡಬೇಕಂತ. ಇದು ನಿಜವಾಗ್ಲೂ ಸತ್ಯ. ಸಾಧನೆಗೆ ಅಸಾಧ್ಯವಾದುದು ಯಾವುದಿಲ್ಲ, ಸಾಧಿಸುವ ಛಲವೊಂದಿರಬೇಕಂತ 4ನೇ ಕ್ಲಾಸಲ್ಲಿ ಧ್ರುವನಿಗೆ ನಾರದರು ಬಂದೊಂದು ಕಥೆ ಇಡ್ತಾರೆ. ಅದನ್ನೇ ಆವಾಗಲೇ ಒಂದು ಮೈಯಲ್ಲಿ ಏನೋ ಮಾಡಬೇಕಂತ ನನ್ನ ಕಥೆ ಹೇಳ್ತೇನೆ. ನಾನು ಫಸ್ಟು ಅಲ್ಲ ಸೆಕೆಂಡು ಅಲ್ಲ. ಆವಾಗ ನಾವು ಸ್ಕೂಲಿಗೆ ಬರುವಾಗ ಇಲ್ಲಿ ಎಲ್ಲರಿಗೆ ಫಸ್ಟ್ ಸೆಕೆಂಡಿಗೆ ಮಾತ್ರ ಸ್ಟೇಜಲ್ಲಿ ಕರೆದು ಇದು ಕೊಡ್ತಿದ್ರು, ಪ್ರಶಸ್ತಿ ಕೊಡ್ತಿದ್ರು, ಏನಾದರೂ ಕೊಡ್ತಿದ್ರು. ಆವಾಗ ಮನಸ್ಸಿಗೆ ಅನಿಸ್ತಿತ್ತು, ಮತ್ತೆ ನಾನು ನನ್ನ ವಿದ್ಯಾಭ್ಯಾಸ ಸಹ ಜಾಸ್ತಿ ಡಿಗ್ರಿ ಏನು ಹೋಗಲಿಲ್ಲ. ನಾನು PUC ಆದಮೇಲೆ ಕಂಪ್ಯೂಟರ್ ಕ್ಲಾಸ್ ಮಾಡಿ ಮತ್ತೆ ನಾನು ನನ್ನ ಓನ್ ಬಿಸ್ನೆಸ್ ಏನಾದರೂ ಮಾಡಬೇಕಂತೇಳಿ ನಾನೇ ಮುಂದೆ ನಿಂತು ಏನಾದರೂ ಒಂದು ಮಾಡಬೇಕಂತ. ದೇವರು ದಯ ತುಂಬ ಇತ್ತು. ಮತ್ತು ಕಲಿತದ್ದನ್ನು ಏನು ಕಲಿತಿದ್ದೇವೆ ಅದನ್ನೆಲ್ಲ ಸಮರ್ಪಕವಾಗಿ ಕಲಿತಿದ್ದೇವೆ. ಹಾಗಾಗಿ ನಮಗೆ ಇಷ್ಟು ಸಾಕಂತ ಇತ್ತು, ನಾನು ಸ್ವಂತ ವ್ಯಾಪಾರ ಮಾಡಬೇಕಂತ ನಾನೇ ಮುಂದೆ ಹೋದೆ. ಆವಾಗ ಮನಸ್ಸಲ್ಲಿ ನನಗೆ ಆವಾಗಲೇ ಬರ್ತಿತ್ತು, ಈ ಶಾಲೆಗೆ ನಾನು ಅಮೃತ ಮಹೋತ್ಸವದ ಸಮಯದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಕಾರ್ಯಕ್ರಮವನ್ನು ದೇವರ ದಯದಿಂದ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲರೂ ಅಗಲಿಗಳು ದುಡಿದು ಅದ್ದೂರಿಯಾಗಿ ಮಾಡಿದ್ದೇವೆ. ಯಾಕಂತಂದರೆ ಮಾಡಿದ್ದನ್ನು ಮಾಡಿದ್ದೇವೆ ಅಂತಲೇ ಹೇಳ್ತೇವೆ. ಮಾಡಿದ್ದು ನಾವೆಲ್ಲ ಎಲ್ಲರೂ ಸೇರಿ ಮಾಡಿದ್ದೇವೆ, ನಾನು ಒಬ್ಬನೇ ಮಾಡಿದ್ದಲ್ಲ, ಎಲ್ಲರೂ ಸೇರಿ ಮಾಡಿದ್ದೇವೆ. ಅಂದರೆ ಮೊದಲಿಂದ ಇಲ್ಲಿದ್ದ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಒಂದು 100 ಜನ ಒಂದೊಂದು ಕ್ಲಾಸಲ್ಲಿ 40-50 ಜನ ಇದ್ದರೆ ಅದರಲ್ಲಿ 5-5 ಜನ ಮಾತ್ರ ಕಾಣಲಿಕ್ಕೆ ಸಿಗ್ತಾರೆ. ಇವಾಗ ದೇವಪ್ರಸಾದ್ ಇದ್ದಾರೆ, ಇದ್ರ ಮುಂದೆ ತಿಲಕ್ ಇದ್ದಾನೆ, ಹೇಮಂತ್, ಈಗ ಹೇಳಿದರೆ ಪಟ್ಟಿ ಉಂಟು. ಸ್ವಲ್ಪ ಇಷ್ಟೇ ಜನ ತುಂಬ ಜನ ಕಲಿತು ಹೋಗಿದ್ದಾರೆ, ಆದರೆ ಇಲ್ಲಿ ಬರುವುದು ಕಡಿಮೆ. ನನ್ನ ಆತ್ಮೀಯ ಮಿತ್ರ ರಾಜೇಶ್ ಇವತ್ತು ಇಲ್ಲ ಕಾರಣಾಂತರಗಳಿಂದ. ಅವನು ಯಾವತ್ತೂ ನನ್ನನ್ನು ಕೈ ಬಿಡುವುದು ಸಹ ಇಲ್ಲ. ಅವ ಮತ್ತೆ ತಿಲಕ್ ಯಾವಾಗಲೂ ಕರೀತಾನೆ ಇರ್ತಾರೆ. ಹಾಗಾಗಿ ಏನಾದರೂ ಮಾಡಬೇಕಂತ ಹೇಳುವಾಗ ಏನಾಯ್ತಂತ, ಈ ಫಸ್ಟ್ ಸೆಕೆಂಡ್ ಅನ್ನು ಕೊಡುವವರಿಗೆ ಅವರು ಕಲಿತಾ ಯಾವಾಗಲೂ ಇರ್ತಾರೆ. ಈ ಬಾಕಿಯವರನ್ನು ಯಾವಾಗಲೂ ಗುರುತಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತೊಂದು ಒಬ್ಬ ಹುಡುಗ ಬಂದ, ಅವ ಪಾಸ್ ಆಗಿದ್ದಾನೆ ಅಂತ ಹೇಳಲಿಕ್ಕೆ ನನಗೇ ಹೆಮ್ಮೆ ಆಗತ್ತೆ. ಯಾಕಂದ್ರೆ ಇವರ ಈ ಶಿಕ್ಷಕರು ಎಷ್ಟು ಅವನ ಬೆನ್ನೆಯಿಂದ ಹೋಗಿದ್ದಾರೆ, ಮನೆಯವರು ಪೋಷಕರು ಎಷ್ಟು ಅವನ ಮನೆಯಿಂದ ಹೋಗಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ನಮಗೆ ಅವರಿಗೆ ಬೇಸರ ಅಂತ ಹೇಳಿದ್ರು 100%. ನಾನು ಸಹ 100% ಅಷ್ಟೇ ಲೈಕ್ ಮಾಡಲ್ಲ, ಬೇಕು ಶಾಲೆಗೆ ಒಂದು ಹೆಸರಿಗೆ ಅಂತ. ಆದರೆ ಆ ಹುಡುಗನನ್ನು ನೀವು ಪಾಸ್ ಮಾರ್ಕ್ ತಗೊಂಡಿದ್ದೀರಲ್ಲ, ಅದಕ್ಕೆ ನಿಮಗೆ 1000 ಪ್ರಯಾಣಗಳು ಪೋಷಕರಿಗೆ, ಶಿಕ್ಷಕರಿಗೆ. ಯಾಕಂತ ಹೇಳಿದ್ರೆ ಅದೊಂದು ದೊಡ್ಡ ವಿಷಯ, ನಿಜವಾಗ್ಲೂ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವನನ್ನು ನೀವು ಪಾಸ್ ಮಾಡಿದ್ರಲ್ಲ, ಇಂಥ ಒಂದು ಮುಖ್ಯ ಶಿಕ್ಷಕರು ಮತ್ತು ನಿಮ್ಮ ಟೀಮ್ಗೆ ನಿಮಗೆ ದೇವರು ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಅಷ್ಟೇ ಹೇಳೋದು. ಮತ್ತೆ 2 ವಿಷಯಕ್ಕೆ ಕೊಡ್ಲಿಕ್ಕೆ ನಮ್ದೊಂದು ನನ್ನ ಮನಸ್ಸುಂಟು. ಒಂದು ಕಲಿಯುವ ಮಕ್ಕಳಿಗೆ, ಮತ್ತೊಂದು ಆರೋಗ್ಯವಿಲ್ಲದವರು, ಏನಾದರೂ ಹುಷಾರಿಲ್ಲದೆ ಅವರಿಗೆ ಒಂದು ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಅತ್ಯಂತ ಉತ್ತಮವಾದ ಸಂದೇಶಗಳನ್ನು ನೀಡಿದ ಮಾನ್ಯ ಜನಪ್ರಿಯ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಸರ್ವರಿಗೂ ಅವರಿವರೆನ್ನದೆ ಸರ್ವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೋಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.